ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ನಾನು ವೀಣಾ ಮಹೇಂದ್ರ ವ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ನಮ್ಮ ಮನೆಯ ಪುಟ್ಟ ಕೈತೋಟನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ತುಂಬಾ ದಿನದಿಂದನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಯಾಕೆ, ಇವತ್ತು ನಮ್ಮ ಪುಟ್ಟ ಕೈತೋಟನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸುತ್ತಮುತ್ತ ಹಸಿರು ವಾತಾವರಣ ಇರಬೇಕಲ್ಲ. ಹಾಗಾಗಿ ನಮ್ಮ ಹತ್ರ ಇರೋ ಜಾಗದಲ್ಲೇ ತಕ್ಕ ಮಟ್ಟಿಗೆ ಗಿಡಗಳನ್ನ ಬೆಳೆಸ್ಕೊಂಡಿದೀವಿ. ಇದರ ಪಾಲನೆ ಪೋಷಣೆ ಎಲ್ಲ ನಮ್ಮ ಮನೆಯವ್ರದ್ದೇ. ಇನ್ನೂ ಹೆಚ್ಚಾಗಿ ಗಿಡಗಳನ್ನ ಬೆಳೆಸೋ ಆಸೆ ಇದ್ರೂ ಸಹ ಅದಕ್ಕೆ ಟೈಮ್ ಕೊಡಕ್ಕಾಗ್ತಾ ಇಲ್ಲ. ನಾನು ಆನ್ಲೈನ್ನಲ್ಲಿ ಲಕ್ಷ್ಮಣ ಫಲ ತರಿಸ್ಕೊಂಡಿದ್ದೆ ಒಂದ್ಸತಿ. ಇದನ್ನ ಇಂಗ್ಲಿಷಲ್ಲಿ ಸಾರ್ ಸೂಪ್ ಅಂತ ಕರೀತಾರೆ. ಇದು ತುಂಬಾ ಒಳ್ಳೇದು ಅಂತ ಕೇಳಿದ್ದೆ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದು. ಎಸ್ಪೆಷಲಿ ಕ್ಯಾನ್ಸರ್ ಫ್ರೂಟ್ ಅಂತಾನೆ ಇದು ಫೇಮಸ್ಸು. ನಾನೆಲ್ಲೋ ಇದನ್ನ ತಿಳ್ಕೊಂಡಿದ್ದೆ ಅಷ್ಟೇ. ಹೆಚ್ಚು ನೀವು ತಿಳ್ಕೊಂಡು ಉಪಯೋಗಿಸಿ. ಇದು ಹೈ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೊಂದಿದೆ. ಮತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ, ಬಿ ಪಿ ರೆಗ್ಯುಲೇಟರ್ ಅಂತ ಕೂಡ ಹೇಳ್ತಾರೆ. ನನಗೆ ಆ ಬೀಜ ಸಿಕ್ಕಿತ್ತಲ್ಲ, ಸೊ ಅದನ್ನ ಈ ಥರ ಒಂದು ದೊಡ್ಡ ಪಾಟಲ್ಲಿ ಹಾಕಿ ಈ ಥರ ಗಿಡ ಬೆಳೆಸ್ಕೊಂಡಿದ್ದೀನಿ. ಇದು ಲೀವ್ಸನ್ನು, ಎಲೆ ಕಷಾಯ ಒಳ್ಳೆಯದು ಅಂತಲೂ ಗೊತ್ತಾಗಿ ಒಂದು ಸ್ವಲ್ಪ ದಿವಸ ಅದನ್ನು ಕುಡ್ದಿದ್ದಾಯಿತು. ಹಾಗೆ ಈ ಪಾಟಲ್ಲಿ ಹಾಕಿರೋ ದಾಸವಾಳ, ಕೆಂಪು ದಾಸವಾಳ, ಇದು ಅಮ್ಮ ಒಂದ್ಸತಿ ರಾಮಹಳ್ಳಿಗೆ ನಾವೆಲ್ಲ ಹೋಗಿದ್ದಾಗ ನರ್ಸರಿಲಿ ಪರ್ಚೇಸ್ ಮಾಡಿದ್ದು. ಅವ್ರ ಮನೆಯಲ್ಲಿ ಪಾಟಲ್ಲಿ ಹಾಕ್ಕೊಂಡಿದ್ರು. ಅದ್ರದ್ದು ಕಟ್ಟಿಂಗ್ ಒಂಚೂರು ಕೊಟ್ಟಿದ್ರು ನನಗೆ. ಸೊ ಈ ಪಾಟಲ್ಲಿ ಮತ್ತೆ ಇನ್ನೂ ಆ ಕಡೆ ಪಕ್ಕದ ಸೈಟಲ್ಲಿ ಕೂಡ ಹಾಕಿದ್ದೀವಿ. ಅದು ತುಂಬ ದೊಡ್ಡದಾಗಿದೆ, ಚೆನ್ನಾಗೇ ಬಂದಿದೆ. ಹಾಗೆಯೇ ಒಂದು ಮಾವಿನ ಗಿಡ ಸಹ ನಿಮಗೆ ಕಾಣಿಸ್ತಿರ್ಬೋದು, ಅದನ್ನು ಸಹ ಹಾಕ್ಕೊಂಡಿದ್ದೀವಿ. ನೋಡಬೇಕು ಅದಕ್ಕೆ ಎಲ್ಲಿ ಜಾಗ ಹೊಂದಿಸ್ಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹಾಗೆಯೇ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಬಸ್ಲೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಹರಡ್ಕೊಂಡಿದೆ. ಈ ಬಸ್ಲೆ ಸೊಪ್ಪಂತೂ ವಿಟಮಿನ್ ಎ, ಸಿ, ಐರನ್, ಕ್ಯಾಲ್ಶಿಯಮು, ಫೈಬರು ಎಲ್ಲ ಇರುತ್ತೆ ಇದರಲ್ಲಿ. ಇದನ್ನು ಇಂಗ್ಲೀಷಲ್ಲಿ ಮಲ್ಬಾರ್ ಸ್ಪಿನಾಚ್ ಅಂತಲೂ ಕರೀತಾರೆ. ಮತ್ತು ಈ ದಾಸವಾಳ ಏನಕ್ಕೆ ಹಾಕ್ಕೊಂಡಿದ್ದೀವಿ ಅಂದರೆ, ಇದು ಅಷ್ಟೇ ತುಂಬಾ ಔಷಧಿಯುಕ್ತ ಆಗಿದೆ. ಮತ್ತು ಇದ್ರ ಹೇರ್ ಶ್ಯಾಂಪು ಥರನೂ ಯೂಸ್ ಮಾಡ್ತಾರೆ, ಇದ್ರದ್ದು ಎಲೆಗಳು ಮತ್ತು ಹೂವು ಅಷ್ಟೇ. ಹಾಗೆಯೇ ಕರಿಬೇವಿನ ಗಿಡ ಕೂಡ ಹಾಕ್ಕೊಂಡಿದ್ದೀವಿ. ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಟೈಮಲ್ಲಿ ಬಂದು ಆರಾಮಾಗಿ ತಗೊಂಡು ಹೋಗ್ತೀನಿ ನಾನು. ಮತ್ತು ಇಲ್ಲಿ ನೋಡ್ತಾ ಇರೋದು ನೀವು ಬಟರ್ ಫ್ರೂಟ್ ಗಿಡ ಅನಿಸುತ್ತೆ. ಯಾವಾಗೋ ಒಂದ್ಸತಿ ಬಟರ್ ಫ್ರೂಟ್ ತಂದಾಗ ಅದ್ರದ್ದು ಬೀಜ ಹಾಕಿರೋದು ನೆನಪು. ಮತ್ತು ಇನ್ನೊಂದು ಪಾಟಲ್ಲಿ ನೋಡ್ತಾ ಇದ್ದೀರಲ್ಲ, ಪುದೀನ ಬಿಡಿಸ್ಕೊಂಡಾಗ, ನಾವು ಅಂಗಡಿಯಿಂದ ತಂದಿದ್ದು ಪುದೀನ ಬಿಡಿಸ್ಕೊಂಡಾಗ ಆ ಕಡ್ಡಿಗಳನ್ನ ನೆಟ್ಟರೆ ಸಾಕು, ಬಲ್ತಿರೋ ಕಡ್ಡಿಗಳನ್ನ ಚೆನ್ನಾಗಿ ಪಾಟ್ ತುಂಬ ಹರಡ್ಕೊಳ್ಳುತ್ತೆ. ನಾನು ಇತ್ತೀಚೆಗೆ ತೆಗ್ದಿದ್ದೆ, ಅದಕ್ಕೆ ಸ್ವಲ್ಪ ಖಾಲಿಯಾಗಿ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಪಾಟಲ್ಲಿ ದೊಡ್ಡಪತ್ರೆ ಹಾಕ್ಕೊಂಡಿದ್ದೀನಿ. ಮುಂಚೆ ಗೇಟ್ ಆಚೆ ದೊಡ್ಡಪತ್ರೆ ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಟ್ಟಿತ್ತು. ಇವಾಗ ಮೇಕೆ ಕುರಿಗಳು ಇವೆಲ್ಲ ಹೊರಗಡೆ ಬರ್ತಾ ಇರ್ತಾವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾಲಿಯಾಗಿದೆ. ಇವಾಗ ಮತ್ತೆ ನಾನು ಪಾಟಲ್ಲಿ ಬೆಳೆಸ್ಕೊತಾ ಇದ್ದೀನಿ. ನಮ್ಮ ಇದಂತೂ ದೊಡ್ಡಪತ್ರೆ ಎಲೆ ಅಂತೂ ತುಂಬಾ ಒಳ್ಳೆಯದು, ಅಲರ್ಜೀಸ್ಗೆಲ್ಲ ಒಳ್ಳೆಯದು, ಕಾಫು ಕೋಲ್ಡ್ಗೆಲ್ಲ ಒಳ್ಳೆಯದು. ಮತ್ತು ನೀವು ನೋಡ್ತಾ ಇರ್ಬೋದು, ದೊಡ್ಡದಾಗಿ ಬೆಳೆದಿದೆ ಹೊಂಗೆ ಮರ. ಇದಕ್ಕೀಗಾಗಲೇ ಒಂದು 4-5 ವರ್ಷ ಆಗಿರ್ಬೋದು ಹಾಕಿ. ಇದು ಅಷ್ಟೇ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಎಸ್ಪೆಷಲಿ ತಂಪು, ಎಷ್ಟು ಒಳ್ಳೆ ನೆರಳು ಕೊಡುತ್ತೆ ಇದು. ಮತ್ತು ಇದು ಸಹ ಇದರ ಆಯುರ್ವೇದ ಮೆಡಿಸಿನ್ಸಲ್ಲಿ ತುಂಬ ಉಪಯೋಗ ಮಾಡ್ತಾರೆ. ಈ ಬೀಜದ ಎಣ್ಣೆ ಚರ್ಮ ವ್ಯಾಧಿಗಳಿಗೂ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಲೆ ಕಷಾಯ ಕೂಡ ಬಳಸ್ತಾರೆ ಅಂತಲೂ ಸಹ ಹೇಳ್ತಾರೆ. ಮತ್ತು ಈ ಕಡೆ ಪಕ್ಕದ ಆ ಕಡೆ ಕಾಂಪೌಂಡ್ ಆ ಕಡೆ ಒಂದು ಪಕ್ಕದಲ್ಲಿ ಹೊಂಗೆ ಮರ ಇದ್ದರೆ, ಇನ್ನೊಂದು ಬದಿಯಲ್ಲಿ ಸೀತಾಫಲ ಮರ ಬೆಳೆಸಿದ್ದೀವಿ. ಇವಾಗ ನೋಡಿ ಸೀಸನ್ ಆಗಿರೋದ್ರಿಂದ ಮರದ ತುಂಬ ಕಾಯಿಗಳು ಇದೆ.
ಈ ಸೀತಾಫಲ ಹಣ್ಣು ಕೂಡ ಅಷ್ಟೇ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲ ಹಣ್ಣುಗಳ ತರ ಇದಕ್ಕೂ ರೋಗ ನಿರೋಧಕ ಶಕ್ತಿ ಇರುತ್ತೆ. ಮತ್ತೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಅಂತ ಸಹ ಹೇಳ್ತಾರೆ. ಹಾಗೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಾಯಿಗಳು. ಇನ್ನೇನು ಹಣ್ಣಾಗೋ ಟೈಮ್ ಇದು. ಇನ್ನೊಂದು 15 ಡೇಸ್ ಅಥವಾ 1 ತಿಂಗಳ ಒಳಗಡೆನೆ ಇದು ಹಣ್ಣಾಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇದನ್ನೆಲ್ಲ ಈ ಗಿಡಗಳಿಗೆ ಎಲ್ಲ ನೀರು ಹಾಕೋದೆಲ್ಲ ನಮ್ಮ ಮನೆಯವರೇ ಹೆಚ್ಚಾಗಿ ನೋಡ್ಕೊಳ್ಳೋದು ಇದನ್ನ. ವಿಡಿಯೋ ಮಧ್ಯದಲ್ಲಿ ತೋರಿಸಿದೀನಿ ಒಂದು ಪಾರಿಜಾತ ಗಿಡ ಸಹ ಮೂಲೆಯಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಕೊನೆಯಲ್ಲಿ ಪಾರಿಜಾತ ಗಿಡ ಸಹ ಹಾಕೊಂಡಿದೀನಿ. ಈ ಗಿಡಗಳ ಮಧ್ಯದಲ್ಲಿ ನೀವು ನೋಡಿರ್ಬಹುದು ಒಂದು ಸೀಬೆ ಹಣ್ಣಿನ ಗಿಡ ಕೂಡ ಬಂದಿದೆ. ನೀವು ಕೇಳ್ಬೋದು ಇನ್ನೂ ಹೆಚ್ಚಾಗಿ ಗಿಡಗಳು ಬೆಳೆಸ್ಬೋದಲ್ಲ ಅಂತ. ಅದೇ ನೋಡ್ಕೊಳ್ಳೋದು ಸ್ವಲ್ಪ ಟೈಮ್ ಬೇಕಾಗತ್ತೆ ಇವಕ್ಕೆಲ್ಲ. ಅದರಿಂದ ನಾವಿವಾಗ ಇಷ್ಟೇ ಗಿಡಗಳು ಹಾಕ್ಕೊಂಡಿರೋದು. ಮನೆ ಮುಂದೆ ಈ ಥರ ಗಿಡಗಳಿದ್ರೆ ವಾತಾವರಣ ಚೆನ್ನಾಗಿರತ್ತೆ, ತಂಪಾಗಿರುತ್ತೆ, ಕಣ್ಣಿಗೂ ಹಿತವಾಗಿರತ್ತೆ. ನೀವು ಕೂಡ ಇರೋ ಜಾಗದಲ್ಲೇ ಒಂದು ಸ್ವಲ್ಪ ಆದ್ರೂ ಗಿಡಗಳು ಬೆಳೆಸ್ಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ ಸೀತಾಫಲ ಮರ ಹೊರಗಡೆಯಿಂದ ತೋರಿಸಿದ್ನಲ್ಲ, ಇದು ಕಾಂಪೌಂಡ್ ಒಳಗಡೆ ಬಂದಿರೋದು. ನೋಡಿ ಇಲ್ಲೂ ಸಹ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ಇದು ನಮ್ಮ ಪಕ್ಕದ ಸೈಟ್ ಆಕ್ಚುಲಿ. ಅವ್ರ ಪರ್ಮಿಷನ್ ತಗೊಂಡು ಕೆಲವು ಗಿಡಗಳನ್ನ ಹಾಕೊಂಡಿದೀವಿ. ನೋಡಿ ಆಗ್ಲೇ ಹೇಳಿದ್ನಲ್ಲ, ದಾಸವಾಳದ ಗಿಡ ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಸಾಕಷ್ಟು ದಿನ ಪೂಜೆಗೆ ಹೂವ ಸಿಗತ್ತೆ. ಹಾಗೆ ಒಂದ್ 4-5 ಬಾಳೆ ಗಿಡಗಳು ಸಹ ಹಾಕೊಂಡಿದೀವಿ. ನಾವ್ ಈ ಮನೆಗ್ ಬಂದು ಸುಮಾರು 5 ವರ್ಷ ಆಗ್ತಾ ಬಂತು. ಪಪ್ಪಾಯ ಗಿಡಗಳು ಹಾಕೊಂಡಿದ್ವಿ, ಅವಾಗ ತುಂಬಾನೇ ಚೆನ್ನಾಗಿ ಬಂದಿದ್ವು. ಪಪ್ಪಾಯ ಹಣ್ಣುಗಳು 1-2 ವರ್ಷ ತುಂಬಾ ಚೆನ್ನಾಗಿದ್ವು. ಅದನ್ನ ಕಡಿದು ಮತ್ತೆ ಹೊಸದಾಗಿ ಪಪ್ಪಾಯ ಗಿಡಗಳನ್ನ ಹಾಕೊಂಡಿದ್ವಿ. ಈ ಸತಿ ಫಸ್ಟ್ ಟೈಮೇ ತುಂಬಾ ದೊಡ್ಡ ಸೈಜ್ ಪಪ್ಪಾಯಗಳು ಬಿಟ್ವು. ಆಮೇಲೆ ತುಂಬಾನೇ ಚಿಕ್ಕ ಚಿಕ್ಕದಾಗಿ ಬಿಟ್ಟಿದಾವೆ. ಈಗ ಅದನ್ನ ಕಡ್ದಾಕಿ ಹೊಸದು ಹಾಕೋಣ ಅಂತ ಇದೀವಿ. ನೋಡಿ ಈ ತರ ಗೊಬ್ಬರ ಸಹ ಹಾಕ್ತಿವಿ. ಅಂದ್ರೆ ನಮ್ಮ ಮನೇಲಿರೋ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಸಿಪ್ಪೆ ಎಲ್ಲ ದಿನ ತಗೊಂಡ್ಬಂದು ಇಲ್ಲೇ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀವಿ. ಹಾಗೆ ನುಗ್ಗೆ ಮರ ಸಹ ಹಾಕೊಂಡಿದೀವಿ. ಆ ನುಗ್ಗೆ ಮರದಲ್ಲಿ ಯಾಕೋ ಕಾಯಿಗಳು ಬಿಡ್ತಾ ಇರ್ಲಿಲ್ಲ ಅಂತ 1 ತಿಂಗಳ ಹಿಂದೆ ಬೇರೆ ಎಲ್ಲೋ ಒಂದು ಕೊಂಬೆ ತಂದು ನೆಟ್ಟಿದ್ದಾರೆ ನಮ್ಮ ಮನೆಯವರು. ಇವಾಗಿರೋ ನುಗ್ಗೆ ಮರದಲ್ಲಿ ಈಗ ಕಾಯಿಗಳು ಬಿಡ್ತಾ ಇದ್ದಾವೆ. ಈ ನುಗ್ಗೆ ಸೊಪ್ಪಂತೂ ತುಂಬಾ ಒಳ್ಳೇದು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆಯಲ್ಲ. ರಕ್ತಹೀನತೆಗೆ, ಸಂಧಿವಾತ, ಅಸ್ತಮಾ, ಆಮೇಲೆ ರೋಗ ನಿರೋಧಕ ಶಕ್ತಿ, ಮಧುಮೇಹ ಕಾಯಿಲೆಗೂ ಒಳ್ಳೆಯದು. ಸೊ ಇದರಲ್ಲಿ ವಿಟಮಿನ್ ಎ, ಸಿ, ಕ್ಯಾಲ್ಶಿಯಮ್ಮು, ಕಬ್ಬಿಣ, ಪ್ರೋಟೀನು ಎಲ್ಲ ಇರುತ್ತೆ. ಸೊ ವಾರಕ್ಕೆ 1 ಸತಿ 2 ಸತಿ ಆದ್ರೂ ನುಗ್ಗೆ ಸೊಪ್ಪು ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ಹಾಗಾಗಿ ನಾವು ನುಗ್ಗೆನ ಗಿಡನ ನೆಟ್ಕೊಂಡಿರೋದು. ಈಗಂತೂ ಮಳೆಗಾಲ ಅಲ್ವಾ, ಈ ಬಸ್ಳೆ ಸೊಪ್ಪಂತೂ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಇದು ನಾನು ಎಷ್ಟು ಸತಿ ಹಾಕ್ತಿದ್ರು ಬರ್ತಾ ಇರ್ಲಿಲ್ಲ. ಕಡ್ಡಿ ತಂದು ನೆಟ್ಟಿದ್ರು ಬರ್ತಾ ಇರ್ಲಿಲ್ಲ. ಅಮ್ಮ ಒಂದ್ 2-3 ಸತಿ ಕಡ್ಡಿ ಕೊಟ್ಟಿದ್ರು ಅವ್ರ ಪಾಟಿಂದ, ಬರ್ಲೇ ಇಲ್ಲ. ಕೊನೆಗೆ ಅವರು ಬೀಜ ಒಣಗಿಸ್ಕೊಟ್ಟಿದ್ರು. ಅದನ್ನ ಹಾಕಿದ್ಮೇಲೆ ಚೆನ್ನಾಗಿ ಚಿಗುರಿದೆ. ಇವಾಗ ಇದ್ರಿಂದನೇ ಬೀಜ ಉದ್ರಿ ಪಕ್ಕದ ಪಾಟಲ್ಲೆಲ್ಲ ಬರ್ತಾ ಇದೆ ನೋಡಿ. ಹಬ್ಬಿಸ್ಬಿಟ್ಟಿದೀವಿ ಪಿಲ್ಲರ್ಗೆ. ಸೊ ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ಈ ಬಸ್ಳೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬಸ್ಳೆ ಸೊಪ್ಪಿಂದ ತಂಬುಳಿ, ತೊವ್ವೆ, ಸಾಂಬಾರೆಲ್ಲ ಮಾಡ್ಕೋಬಹುದು. ಅದರಿಂದ ನಾನು ಸಾಂಬಾರ್ ಮಾಡೋದಕ್ಕೋಸ್ಕರ ಇದನ್ನ ಬಿಡಿಸ್ಕೊತಾ ಇದ್ದೀನಿ. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇದು ಪಾಟಲ್ಲಿ ತುಂಬಾನೇ ಚೆನ್ನಾಗಿ ಹರಡ್ಕೊಂಡು ಬೆಳೆಯುತ್ತೆ. ಸ್ವಲ್ಪ ಜಾಗ ಇದನ್ನು ಒಂದು ಪಾಟ್ ಇಟ್ಕೊಂಡು ಈ ಗಿಡನ ಹಾಕ್ಕೋಬಹುದು.
ಬಸಳೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೆ ನಾನು ಇವತ್ತು ಬಸಳೆ ಸೊಪ್ಪನ್ನ ಬಿಡಿಸ್ಕೊತಾ ಇರೋದು. ಹಾಗೇನೆ ನೋಡಿ ಫ್ರೆಶ್ ಆಗಿ ಕರಿಬೇವು ಸಹ ಬಿಡಿಸ್ಕೊತಾ ಇದ್ದೀನಿ. ಎಷ್ಟು ಖುಷಿ ಆಗುತ್ತಲ್ವಾ ನಾವೇ ಬೆಳೆದಿದ್ದು ಅಂತ. ನುಗ್ಗೆ ತೋರ್ಸಿದ್ನಲ್ಲ, ನುಗ್ಗೆ ಮರ ಇರೋ ಕಡೆ ಒಂದು 2 ವರ್ಷದ ಹಿಂದೆ ಅವರೆಕಾಯಿ ಸಹ ಬೆಳ್ಕೊಂಡಿದ್ವಿ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಜೊತೆಗೆ ತೊಗರಿಕಾಯಿ ಕೂಡ ಹಾಕ್ಕೊಂಡಿದ್ವಿ. ಯಾಕೋ ಆಮೇಲೆ ಸ್ವಲ್ಪ ಟೈಮ್ ಆಗ್ದಿರ ಸುಮ್ಮನೆ ಆಗ್ಬಿಟ್ವಿ. ನೋಡಿ ಸಾಂಬಾರ್ ಮಾಡೋದಕ್ಕೆ ಎಷ್ಟು ಸೊಪ್ಪು ಸಿಕ್ಕಿದೆ. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನನ್ನ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಕುಕ್ಕಿಂಗ್ ಇರ್ಬೋದು, ಅಥವಾ ಗಾರ್ಡನಿಂಗ್ ಇರ್ಬೋದು, ಅಥವಾ ಬ್ಯೂಟಿ ಟಿಪ್ಸ್ ಇರ್ಬೋದು, ಕುಕ್ಕಿಂಗ್ ಟಿಪ್ಸ್ ಇರ್ಬೋದು, ಶಾಪಿಂಗ್ ಇರ್ಬೋದು, ಈ ಥರ ವ್ಲಾಗ್ಸ್ಗಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.